ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಮರುಪರೀಕ್ಷೆ ಎನ್ನುವಂತಹ ಹೇಳಿಕೆಯನ್ನು ಅಶ್ವಥ್ ನಾರಾಯಣ್ ಅವರು ಕೊಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ ಮಾತನಾಡಿದ್ರು ಶಾಸಕ ಅಶ್ವಥ್ ನಾರಾಯಣ್. ಮರುಪರೀಕ್ಷೆಗೆ NTA ಮರುಪರೀಕ್ಷೆ ನಡೆಸ್ತಾ ಇರೋದು ಒಂದು ಒಳ್ಳೆಯ ನಿರ್ಧಾರ, ಸಮಯ ವ್ಯರ್ಥ ಆಗದಂತೆ ತಕ್ಷಣ ಮರುಪರೀಕ್ಷೆಗೆ ಆಗಲಿ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಮುಖಂಡರುಗಳು ಟೀಕಿಸ್ತಾ ಇದ್ದಾರೆ ಆದಂತಹ ಬೆಳವಣಿಗೆ ಬಗ್ಗೆ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ತಕ್ಷಣ ಮರುಪರೀಕ್ಷೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಏನೊಂದು ನೀಟ್ ಪರೀಕ್ಷೆ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದ ಒಂದು ವರದಿ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ ವಜಾ ಮಾಡಿ ಮರು ಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆ ನಿರ್ಧಾರ. ಯಾಕೆಂದರೆ ಮೆರಿಟ್ನಲ್ಲಿ ಎಲ್ಲ ಒಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತರಿದ್ದಾರೆ ಅವ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆಯಾಗಿ ಅವರು ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಂಧಿಸುವಂಥದ್ದು, ಕ್ರಮ ವಹಿಸುವಂಥದ್ದನ್ನು ಮಾಡಿ ಈ ಪಾರದರ್ಶಕತೆ NTA ಏಜೆನ್ಸಿ ಕಂಡಕ್ಟ್ ಮಾಡ್ತಿರೋಂಥ ನೀಟ್ ಎಕ್ಸಾಮಿನ ಪಾರದರ್ಶಕತೆ, ಅಕೌಂಟಬಿಲಿಟಿ ಮತ್ತು ಮೆರಿಟು ಯಾವತ್ತೂ ಏನು ಕಾಂಪ್ರಮೈಸ್ ಆಗದೇನೆ ವಿದ್ಯಾರ್ಥಿಗಳಿಗೆ ಅನನುಕೂಲತೆ ಆಗಿದೆ. ಯಾಕೆಂದ್ರೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂಥದ್ದು, ತಡ ಆಗುವಂಥದ್ದು, ವಿಳಂಬ ಆಗುವಂಥದ್ದು ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ. ಆದರೂ ಈ ಪರೀಕ್ಷೆಯ ಇಂಟಿಗ್ರಿಟಿ ಅಥವಾ ಇದರ ಮೆರಿಟನ್ನು ಕಾಪಾಡಲಿಕ್ಕೆ, ಮೆರಿಟ್ ಸ್ಟೂಡೆಂಟ್ಗೆ ಅನ್ಯಾಯ ಆಗದ ರೀತಿಯಲ್ಲಿ ಈ ಪರೀಕ್ಷೆ ನಡಿಬೇಕು ಅನ್ನೋಂಥ ಮೂಲ ಉದ್ದೇಶದಲ್ಲಿ ಮರುಪರೀಕ್ಷೆ ಆಗ್ತಿರೋಂಥದ್ದಿದೆ. ಹಾಗಾಗಿ ಎಲ್ಲರೂ ಸಹಕರಿಸಿ ಈ ಎಕ್ಸಾಮ್ಗೆ ತಕ್ಷಣ ಆಗಲಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಏನೊಂದು ಸಮಯ ವ್ಯರ್ಥ ಆಗದಂತೆ ಮರುಪರೀಕ್ಷೆಯನ್ನು ಆದಷ್ಟು ಶೀಘ್ರದಲ್ಲಿ ಮಾಡಲಿ ಅಂತಿದ್ದಾರೆ ಅಶ್ವಥ್ ನಾರಾಯಣ್. ಒಟ್ಟಾರೆ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಬರೆದಂತಹ ಪರೀಕ್ಷೆ ಇದು. ಮೇ 3ಕ್ಕೆ ನಡೆದಿತ್ತು ನೀಟ್ ಪರೀಕ್ಷೆ. ಆದರೆ ಕೇರಳದಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಮಾದರಿ ಪತ್ರಿಕೆ ಅಂತ ಹೇಳಿ ರಾಜಸ್ಥಾನಕ್ಕೆ ಕಳಿಸ್ತಾನೆ. ಅಲ್ಲಿಂದ ಅದು ಸೋರಿಕೆಯಾಗ್ತಾ ಹೋಗುತ್ತೆ. ಆ ನಂತರ ಹೋಲಿಕೆ ಮಾಡಿ ನೋಡಿದ್ರೆ 180 ಪ್ರಶ್ನೆಗಳಲ್ಲಿ 150ಕ್ಕೂ ಅಧಿಕ ಪ್ರಶ್ನೆಗಳು ಅದನ್ನೇ ಹೋಲ್ತಾ ಇದ್ವು. ಅಂದರೆ ಈ ಸೋರಿಕೆಯ ಹಿಂದೆ ಒಂದು ದೊಡ್ಡ ಜಾಲ ಇದೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. CBI ತನಿಖೆಗೂ ಕೂಡ ಈಗ ಕೇಂದ್ರ ಆದೇಶವನ್ನು ಕೊಟ್ಟಿದೆ. ಆದರೆ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಪರೀಕ್ಷೆನ ಬರೆದಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಮತ್ತೆ ಪರೀಕ್ಷೆ ಬರೆಯೋದು ಅಂತಂದರೆ ಅದು ಬಹಳ ದೊಡ್ಡ ಒತ್ತಡದ ಒಂದು ವಿಷಯ. ನೀಟ್ ಪರೀಕ್ಷೆ ಅಂತಂದರೆ ಸಾಮಾನ್ಯ ಮಾತಲ್ಲ. ಕೈ ಬರಹದಲ್ಲಿದ್ದಂತಹ 120 ಪ್ರಶ್ನೆಗಳಿದ್ದಂತಹ ಪತ್ರಿಕೆ ಅದು ಸೋರಿಕೆಯಾದದ್ದು. 90 ಜೀವಶಾಸ್ತ್ರದ ಪ್ರಶ್ನೆ, 30 ರಸಾಯನಶಾಸ್ತ್ರದ ಪ್ರಶ್ನೆಗಳಿದ್ವು. ಈ ಸೋರಿಕೆ ಈ ಬಾರಿ ಅಷ್ಟೇ ಅಲ್ಲ, ಈ ಹಿಂದೆಯೂ ಈ ರೀತಿ ಸೋರಿಕೆಯಾದಂತಹ ಪ್ರಕರಣಗಳು ನಡೆದಿದ್ವು. ಅಂಕಗಳಲ್ಲೂ ಕೂಡ ಸೇಮ್ ಅಂಕಗಳು ಬಂದದ್ದು ಕೂಡ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಇನ್ನೇನು ಶೀಘ್ರದಲ್ಲೇ ಪರೀಕ್ಷೆಯ ಹೊಸ ದಿನಾಂಕ ಕೂಡ ಪ್ರಕಟ ಆಗತ್ತೆ. ಮತ್ತೆ ಪರೀಕ್ಷೆ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳು. ಆದರೆ ಪ್ರತಿ ವರ್ಷವೂ ಕೂಡ ಪರೀಕ್ಷೆ ಬರೆದ ಮೇಲೆ ಮತ್ತೆ ಸೋರಿಕೆಯಾಗತ್ತಾ, ರದ್ದಾಗತ್ತಾ, ಮತ್ತೊಮ್ಮೆ ಬರೀಬೇಕಾಗತ್ತಾ ಎನ್ನುವ ಆತಂಕದಲ್ಲಿ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೀಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಬಾರದು. ಆ ಕಳಕಳಿಯನ್ನೇ ಪೋಷಕರು ಕೂಡ ಹೇಳ್ತಾ ಇದ್ರು. ಪ್ರಮುಖವಾಗಿ ಇಲ್ಲಿ ಯಾವ ಸಂಸ್ಥೆಗಳಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಈ ಜಾಲ ಎಲ್ಲಿವರೆಗೆ ವಿಸ್ತಾರವಾಗಿದೆ ಅದನ್ನು ಭೇದಿಸಬೇಕು ಅನ್ನುವಂಥ ಆಗ್ರಹ ಕೇಳಿಬರ್ತಾ ಇದೆ. 10 ವರ್ಷಗಳಲ್ಲಿ 89 ಪತ್ರಿಕೆಗಳು ಸೋರಿಕೆಯಾಗಿದೆ. ಪರೀಕ್ಷೆಗೆ 42 ಗಂಟೆ ಮುಂಚೆ ವಾಟ್ಸಪ್ನಲ್ಲಿ ಪ್ರಶ್ನೆಗಳು ಮಾರಾಟ ಆಗ್ತಾ ಇದೆ. ನಿದ್ದೆ ಇಲ್ಲದೆ ಎಷ್ಟೋ ಮಕ್ಕಳು ವರ್ಷ ಇಡೀ ಓದಿರ್ತಾರೆ. ಆದರೆ ಈ ರೀತಿ ಅವರ ಭವಿಷ್ಯವನ್ನು ಹರಾಜುಗೆಟ್ಟಿದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕರು ಆರೋಪಿಸ್ತಾ ಇದ್ದಾರೆ.